साधूनां विनाशयाच दुष्कृत्यां धर्म संस्थापनार्थय ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ತಾರೆ. ಪರಮ ಪವಿತ್ರ ಭಗವದ್ಗೀತೆಯ 4ನೇ ಅಧ್ಯಾಯದ 8ನೇ ಶ್ಲೋಕದ ಕನ್ನಡ ಅರ್ಥ ಹೇಳ್ತದ, ಈ ಜಗತ್ತಿನೊಳಗೆ ಯಾವಾಗ ಅನ್ಯಾಯ, ಅಧರ್ಮ, ಮೋಸ್ತನ, ಭ್ರಷ್ಟತೆ, ಧರ್ಮ ಅಧಪತನಕ್ಕೆ ಹೋಗುವಂತ ಕಾಲದೊಳಗ ನಾನು ಯಾವ್ದಾದ್ರೂ ಒಂದು ರೂಪದೊಳಗೆ ಹುಟ್ಟಿ ಬರ್ತೀನಿ ಅಂತೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದದ. ಈ ಜಗತ್ತಿನೊಳಗ ಈ ಮಣ್ಣಿನೊಳಗೆ ಯಾವಾಗ ಅನ್ಯಾಯ, ಅಧರ್ಮ, ರಾಕ್ಷಸರ ಅಟ್ಟಹಾಸ ಹೆಚ್ಚಾಯ್ತು, ಅವಾಗ ಈ ಭೂಮಿ ತಲೆ ಮ್ಯಾಗ ಅವತಾರ ಎತ್ತಿ ಬಂದಿರತಕ್ಕಂಥವ್ರು ಯಾರು ಅಂತಂದ್ರೆ ಸ್ವಾಮಿ ಅಯ್ಯಪ್ಪ ಹುಟ್ಟಿ ಬಂದಿರತಕ್ಕಂಥದ್ದದ. ಯಾವ ರೀತಿಯಾಗಿ ಅಂತಂದ್ರ ಮಹಿಷಿ ಅಂತ ಹೇಳಿ ರಾಕ್ಷಸ ಕುಲದ ಮುಖಂಡೆಯಾಗಿದ್ರು, ಗಣಘೋರವಾಗಿರ್ತಕ್ಕಂಥ ಕಠಿಣ ತಪಸ್ಸನ್ನ ಮಾಡ್ತಾಳ, ಬ್ರಹ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂತಾಳ. ಏನ ಕೇಳ್ತಾಳ ಅಂತಂದ್ರ, ಈ ಜಗತ್ತಿನೊಳಗೆ ಯಾರಿಂದಲೂ ಕೂಡ ನನಗೆ ಸಾವು ಬರಬಾರದು ಅಂತ ಬೇಡ್ಕೊಂತಾಳ. ಬ್ರಹ್ಮ ಒಪ್ಪೋದಿಲ್ಲ. ಏನ್ ಹೇಳ್ತಾನಂತಂದ್ರ, ಅದನ್ನ ತಡಿಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಸಾವು ಅನ್ನೋದು ಎಲ್ಲರಿಗೆ ಬರ್ತದಂತಂದಾಗ ಹಂಗಂದ್ರೆ ಇನ್ನೊಂದು ವರ ಕೊಡಂತ ಕೇಳ್ತಾಳೆ. ಏನು ವರ ಅಂತಂದ್ರ, ಈ ಸೃಷ್ಟಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಹರಿ ಮತ್ತು ಹರರಿಂದ ಸಮಾಗಮಗೊಂಡು ಹುಟ್ಟಿರ್ತಕ್ಕಂಥ ಮಗುವಿನಿಂದ ನನಗೆ ಸಾವು ಬರಬೇಕು ಅಂದ್ರೆ ಎರಡು ಗಂಡ ದೇವರುಗಳು ಈ ಸೃಷ್ಟಿಗೆ ವಿರುದ್ಧವಾಗಿರ್ತಕ್ಕಂಥದ್ದನ್ನ ಕೇಳ್ತಾಳ. ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನ. ಅವಾಗ ಮಹಿಷಿಗೆ ಶಕ್ತಿ ಸಂಪನ್ನಾಗಿ ಎಲ್ಲ ದೇವಾನು ದೇವತೆಗಳನ್ನ, ಋಷಿ ಮುನಿಗಳನ್ನ ಕಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರ. ಅವಾಗ ಎಲ್ಲ ದೇವರುಗಳು, ದೇವಾನು ದೇವತೆಗಳು ಕೂಡ್ಕೊಂಡು ಬ್ರಹ್ಮನ ಹತ್ರ ಹೋಗಿ ಕೇಳ್ತಾರ. ಮಹಿಷಿಯ ಅಟ್ಟಹಾಸ ಹೆಚ್ಚಾಗ್ಯದ ಅಂತಂದಾಗ ಬ್ರಹ್ಮ ಹೇಳ್ತಾನ, ಯಾವಾಗ ಪಾಪದ ಕೊಣ ತುಂಬತದ ಅವಾಗ ಜಗತ್ತಿನೊಳಗೆ ಒಂದು ಶಕ್ತಿ ಹುಡ್ತದ, ಆ ಶಕ್ತಿಯಿಂದ ಮಹಿಷಿ ಮರ್ದನ ಆಗ್ತದ ಬ್ರಹ್ಮ ಹೇಳಿ ಕಳಿಸ್ತಾನ. ಅವಾಗ ಹರ ಮತ್ತು ಹರಿಯರ ಸಮಾಗಮದಿಂದ ಯಾರು ಹುಟ್ಟಿ ಬರ್ತಾರಂತಂದ್ರೆ ಸ್ವಾಮಿ ಅಯ್ಯಪ್ಪ ಮಣಿಕಂಠ ಹುಟ್ಟಿ ಬರ್ತಾನ. ಹುಟ್ಟಿ ಬಂದು ಪ್ರಾರಂಭದೊಳಗೆ 12 ವರ್ಷಗಳ ಕಾಲ ಗುರುಕುಲದೊಳಗೆ ವಿದ್ಯಾಭ್ಯಾಸ ನಡೀತದ. ವಿದ್ಯಾಭ್ಯಾಸ ನಡೆದಾಗ ಎಲ್ಲರೂ ಗುರುವಿಗೆ ದಕ್ಷಿಣೆ ಕೊಡ್ಲಿಕ್ಕೆ ಹೋದ್ರ ಮಣಿಕಂಠನು ಕೊಡ್ಲಿಕ್ಕೆ ಹೋಗ್ತಾನೆ. ಏನ್ ಕೊಡ್ತಾನಂದ್ರೆ ಬಂಗಾರ, ಬೆಳ್ಳಿ ವಸ್ತ್ರವನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡುವಾಗ ಗುರುಗಳು ಹೇಳ್ತಾರ, ಮಣಿಕಂಠ ಇದನ್ನು ತಗೊಂಡು ನಾ ಏನ್ ಮಾಡ್ಲಪ್ಪ, ನನ್ನ ಮಗನಿಗೆ ಕಣ್ಣು ಕಾಣಿಸೋದಿಲ್ಲ ಅಂತಂದಾಗ ಮಣಿಕಂಠ ಆ ಕ್ಷಣಕ್ಕೆ ಮನೆಗೆ ಹೋಗ್ತಾನ. ಗುರುವಿನ ಮಗನಿಗೆ ಕಣ್ಣು ಕಾಣಿಸೋದಿಲ್ಲಲ್ಲ, ಮಣಿಕಂಠನ ಹಸ್ತ ಗುರುವಿನ ಮಗನ ತಲೆ ಮ್ಯಾಗಿಟ್ರ ಕಣ್ಣು ಬರ್ತದೆ. ಇದು ಮಣಿಕಂಠನ ತಾಕತ್ತು ಅಂತ ಹೇಳ್ಬೇಕಾಗ್ತದೆ ಆಗಿನ ಕಾಲದೊಳಗೆ. ಗುರುವಿಗಾಗಿ ವಸ್ತ್ರದಾನ, ಬಂಗಾರದಾನ ಅಲ್ಲ, ಗುರುವಿನ ಮಗನಿಗೆ ಕಣ್ಣು ಕೊಟ್ಟಿದ್ದ ಮಣಿಕಂಠ. ಯಾವಾಗ ಮಹಿಷಿಯ ಮರ್ದನ ಆಗ್ತದ ಮಣಿಕಂಠನಿಂದ ಅಂತಂದ್ರ ನಾವು ಸಾಮಾನ್ಯವಾಗಿ ಬಹಳ ವಿಷಯ ತಿಳ್ಕೊಳ್ಳೋದು ಬೇಡ. ಮಣಿಕಂಠಗ ನಡ್ಕೊಂಡ್ರ ನೋಡ್ರಿ, ಸಾಮಾನ್ಯವಾಗಿ ತಾವೆಲ್ಲ ಬೆಂಕಿಯೊಳಗೆ ಹಾದು ಬರ್ತೀರಿ. ಸಿದ್ಧಾರೂಢದೊಂದು ಮಾತು ನೆನಪಾಗ್ತದ, ಕಾಶಿಯಿಂದ ಸಿದ್ಧಾರೂಢರು ಹುಬ್ಬಳ್ಳಿಗೆ ಬಂದಿರ್ತಾರ. ಆಗದೆ ಇರ್ತಕ್ಕಂಥ ವ್ಯಕ್ತಿ ತಲೆ ಮ್ಯಾಗ ಬೆಂಕಿ ಕೆಂಡ ಇಟ್ಟಿರ್ತಾನ. ಎಲ್ಲಾ ಭಕ್ತರು ಬಂದು ಕೇಳ್ತಾರ, ಯಪ್ಪ ತಲೆ ಮ್ಯಾಗ ಬೆಂಕಿ ಇಟ್ಟಾರಲ್ರಿ, ತಲೆ ಸುಡಾಕತ್ತೈತ್ರಿ ಅಂತಂದಾಗ ಸಿದ್ಧಾರೂಢರು ಹೇಳ್ತಾರ, ಮ್ಯಾಗಿಂದು ಬೆಂಕಿ ಅದ, ಒಳಗಿಂದು ಬೆಂಕಿ ಅದ, ಬೆಂಕಿಯನ್ನೆಂದರೆ ಸುಡ್ಲಿಕ್ಕೆ ಸಾಧ್ಯ ಅದೇನೋ ಅಂತ ಹೇಳಿದ್ರು. ನಿಮಗೂ ಸುಡಬೇಕಾಗಿತ್ತಲ್ಲ, ಯಾಕೆ ಸುಡ್ಲಿಲ್ಲ ಅಂತಂದ್ರೆ ನಿಮ್ಮೊಳಗ ಅಯ್ಯಪ್ಪದಾನ, ಅಯ್ಯಪ್ಪನ ಸ್ಮರಣೆ ಮಾಡ್ತೀರಿ. ಮಾಲಿ ಹಾಕಿದೊಳಗೆ ನಿಮ್ಮೊಳಗೆ ಹೆಂಗ ಭಾವ ಬರ್ತದಂದ್ರ, ತಂದೆ ತಾಯಿ ಮಡದಿ ಅಣ್ಣ ತಮ್ಮ ಯಾರ ಬಂದ್ರು ಸ್ವಾಮಿ ಶರಣಮಯ್ಯಪ್ಪ ಅಂತಿರುತ್ತೆ. ಈ ಭಾವ ಯಾಕೆ ಬಂತು? ಅಯ್ಯಪ್ಪನ ಏನ್ರ ಗುಡಿ ಮಾಡಿದ್ರ, ಏನಾದ್ರು ಮಂಟಪ ಮಾಡಿದ್ರ ಅದ್ರ ಮ್ಯಾಗ ಒಂದು ಶಬ್ದ ಬರೆದಿರ್ತೀರಿ ನೀವು, ತತ್ವಮಸಿ ಅಂತ ಹೇಳಿ. ಯಾಕೆ ಬರೀತೀರಿ? ಸಿದ್ಧಾರೂಢ ಹೇಳ್ತಾರ, ಅಹಂ ಬ್ರಹ್ಮಾಸ್ಮಿ ಅಯಮಾತ್ ಬ್ರಹ್ಮ ಪ್ರಜ್ಞಾನಂ ಬ್ರಹ್ಮ ತತ್ವಂ ಅಸಿ ಅಂತ ಹೇಳಿ. ಇದರರ್ಥ ನೀನಾ ದೇವರಲ್ಲಿ ನಾ ಅಲ್ಲ ಅಂತ ಸಿದ್ಧಾರೂಢ ಹೇಳ್ತಾರ. ಅಯ್ಯಪ್ಪ ಹೇಳ್ತಾನ, ನಾ ದೇವರಲ್ಲ, ನನ್ನ ಸ್ಮರಣೆ ಮಾಡಿ ಭಕ್ತಿ ಮಾಡಕತ್ತಿರಲ್ಲ, ನೀವು ದೇವರದಿರ ಅಂತ ಅಯ್ಯಪ್ಪ ಹೇಳ್ತಾರ. ಅದನ್ನ ಬಸವಣ್ಣ ಬಹಳ ಸರಳವಾಗಿ ಹೇಳಿಕೊಟ್ಟ ನಮಗ್. ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದಿಂದ ಮಾಡಿದ ದೇವರು ದೇವರಲ್ಲ, ಪಂಚಲೋಹಗಳಿಂದ ಮಾಡಿದ ದೇವರು ದೇವರಲ್ಲ, ಸೇತು ಬಂದ ರಾಮೇಶ್ವರ, ಗೋಕರ್ಣ, ಕೇದಾರ ಮುಂತಾದ ಪುಣ್ಯಕ್ಷೇತ್ರಗಳಿರ್ತಕ್ಕಂಥ ದೇವರುಗಳು ದೇವರಲ್ಲ. ತನ್ನ ತಾನರಿತು ತಾನಾರೆಂದು ತಿಳಿದೊಡೆ ತಾನೇ ದೇವನೋಡ ಪ್ರಮಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣ. ನಾನು ಬಹಳ ವಿಷಯವನ್ನು ಹೇಳೋದಿಲ್ಲ,
ತಮ್ಮದು ಇನ್ನೂ ಪೂಜಾ ಕಾರ್ಯಕ್ರಮದ ಅಪ್ಪವ್ರು ಮಾತಾಡೋರು ಅದಾರ. ಇಷ್ಟೆಲ್ಲ ಅಯ್ಯಪ್ಪ ಅದಾನ. ಊರೊಳಗ ದೇವಿ ಅದಾಳ, ದೇವ್ರೈತಿ. ಇದು ಕಲಿಯುಗ ಐತಿ. ನಾವೇನು ಬೇಡ್ಕೋಬೇಕು? ಜೋಡಟ್ಟಿ ಗ್ರಾಮದೊಳಗೆ ಇರ್ತಕ್ಕಂಥ ಎಲ್ಲಾರ ಕಣ್ಣೀರು ಒರೆಸಪ್ಪ. ಬೆಳಗಾವಿ ಜಿಲ್ಲೆಯೊಳಗೆ ಇರ್ತಕ್ಕಂಥ ಎಲ್ಲಾ ಜನರ ಕಣ್ಣೀರು ಒರೆಸು. ಕನ್ನಡ ನಾಡಿನೊಳಗಿರ್ತಕ್ಕಂಥ ಎಲ್ಲಾ ಜನರ ಕಣ್ಣೀರು ಒರೆಸಪ್ಪ. ಕಣ್ಣೀರು ಬರ್ಸಬೇಡ ಅಂತ ಬೇಡಬೇಕಲ್ಲ ನಾವೆಲ್ಲ. ಬಹಳ ಜನ ತಾಯಂದರು ಸೇರಿ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಗತ್ತರಗಿ ಅಂತ ಒಂದು ದೇವಿ ಬರ್ತದ, ಭಾಗ್ಯವಂತಿ ದೇವಿ ಹೆಸರು ಕೇಳಿರಿ? ಹಾ, ಆ ದೇವಿಗೆ ಒಂದ್ 2-3 ತಿಂಗಳಿಂದ ಒಬ್ಬ ತಾಯಿ ಬೇಡ್ಕೊಂಡಾಳ. ರೊಕ್ಕ ಹಾಕು ಹುಂಡಿ ಒಳಗ 50 ರೂಪಾಯಿ ನೋಟಿನ ಮ್ಯಾಗ ಬರ್ದಾಳ. ಏನು ಬರ್ದಾಳ ಅಂದ್ರ, ತಾಯಿ ಮುಂದಿನ ಅಮಾಸಿಗೆ ಬರೋದ್ರೊಳಗ ಇದು 50 ರೂಪಾಯಿ ಐತಿ, ಮುಂದಿನ ಅಮಾಸಿಗೆ ಬಂದಾಗ 5,000 ರೂಪಾಯಿ ಹಾಕ್ತೀನಿ. ಆದ್ರ ಮುಂದಿನ ಅಮಾಸಿಗೆ ಬರೋದ್ರೊಳಗ ಹೆಂಗ ಆಶೀರ್ವಾದ ಮಾಡು ಅಂತಂದ್ರ ನಮ್ಮ ಅತ್ತಿ ಮಾವ ಸಾಯುವಂಗ ಆಶೀರ್ವಾದ ಮಾಡು. ಏನ್ ಕೇಳಬೇಕಾಗಿತ್ರಿ? ಇನ್ನೊಬ್ಬ ತಾಯಿ ಕೇಳಿದ್ದ, ನಾ ಏನು ಬೇರೆ ಹೇಳ್ತಾ ಇಲ್ಲ, ಟಿವಿ ಒಳಗ ಪತ್ರಿಕೆ ಒಳಗ ಬಂದದ್ದದ ಇದು. ಇನ್ನೊಬ್ಬ ಹೆಣ್ಮಗಳಿಗೆ ಕೇಳ್ತಾಳ, ಏನ್ ಕೇಳ್ತಾಳಂದ್ರ, ಅಕ್ಕ ಸಾಯಲಿ ಅಕ್ಕನ ಗಂಡನ ಮದುವೆ ಆಗ್ತೀನಿ. ಏನ್ ಕೇಳಬೇಕು? ಭಾಗ್ಯವಂತಿ ದೇವಿ ಚರಿತ್ರೆ ಒಳಗ ಬಂದು ಹೋಗ್ಯದ ಇದು. ನಾವೇನ್ ಕೇಳಾಕತ್ತೀವಿ ಅಂತಂದ್ರ, ದೇವ್ರ ಮುಂದಿರೋದು ಕಣ್ಣು ಮುಚ್ಚೋದು. ಬಾಜುವಲ್ಲ ಒಂದ್ 2,000 ಟನ್ ಕಬ್ಬ ಆತರ ಮುಂಜಾನೆ ಅವನ ಮನೆ ಮುಂದೆ ಬಿದ್ದುವ. 11 ಅದ, ಮಾಸ್ತರ ಅದ, ಡಾಕ್ಟರ್ ಅದಾರ, ಮುಂಜಾನೆ ಬಿದ್ದುವ ನಿಂಬಿಕಾಯಿ. ಮತ್ತ ನಮ್ಮ ಮಂದಿನು ಬಹಳ ವಿಚಿತ್ರದ ಇದು. ಅವ ಹುಡುಗ ಶರಬತ್ ಮಾಡಾಕ ನಿಂಬಿಕಾಯಿ ಒಯ್ತಿದ್ರು, ಕೈ ಜಾರಿ ಬಾಗಲ ಮುಂದೆ ಬಿದ್ದರು ಶೋಷಣ ಇವ್ರಿಗೆ. ಯಾಕೆ ಶೋಷಣೆ ಮಾಡ್ತೀರಿ? ಮಹಾತ್ಮರು, ಸಾಧು ಸಂತರು, ಜ್ಞಾನಿಗಳು, ಸಂತರು, ಶರಣರು, ಸೂಫಿಗಳು, ಬ್ರಹ್ಮಜ್ಞಾನಿಗಳು, ನಿತ್ಯ ಮುಕ್ತರು, ಜಗದ್ಗುರುಗಳು, ಜೈನಯತಿ ಮಣಿ ಮಹಾರಾಜರು ಹುಟ್ಟಿದ ನಾಡಿನೊಳಗೆ ನಾವು ನೀವೆಲ್ಲ ಹುಟ್ಟಿವಿ. ಅಯ್ಯಪ್ಪನ ಪೂಜೆ ಮಾಡ್ತಕ್ಕಂಥ ಜೋಡಟ್ಟಿ ಪುಣ್ಯ ಗ್ರಾಮದೊಳಗೆ ನಾವು ನೀವೆಲ್ಲ ಜೀವನ ಮಾಡಾಕತ್ತೀವಿ ಅಂದ್ರೆ ಹೆದರಬೇಡ್ರಿ. ಯಾವ ಪ್ರಸಾದ ಲಿಂಬೆಕಾಯಿ ಯಾರಿಗೇನೂ ಮಾಡೋದಿಲ್ಲ. ಬಹಳ ಜನ, ಕೆಲವು ಜನ ಮಾತಾಡ್ತಿರ್ತಾರ, ಎಲ್ಲಾ ಬಿಟ್ಟಾರಿ ಅಯ್ಯಪ್ಪನ ಪೂಜೆ ಮಾಡಾಕತ್ತಾರ, ಹಂಗ ಹಿಂಗ ಹೇಳ್ತಾರ. ನಮ್ಮ ಭಾರತದೊಳಗೆ ಹೆಂಗ ಅಧ್ಯಾತ್ಮದ ಶಕ್ತಿ ಅದ ಅಂತಂದ್ರ, ಕಲ್ಲ ಸಹಿತ ದೇವರಾಗ್ತದ ಭಕ್ತಿಯಿಂದ ನೆನೆದ್ರ. ಒಮ್ಮೆ ಅಯ್ಯಪ್ಪನ ಗುರುಸ್ವಾಮಿಗಳನ್ನ ಕಾಡಬೇಕಂತೇಳಿ ಬಿಜಾಪುರ ಜಿಲ್ಲೆಯೊಳಗೆ ನಡೆದ ಘಟನಾ ಇದು. 22 ವರ್ಷಗಳ ಕಾಲ ಅಯ್ಯಪ್ಪನ ಸೇವೆ ಮಾಡಿದ್ರು. ಬಹಳ ಜ್ಞಾನ ಬಂದಿತ್ತು. ಒಂದ್ ಹಳ್ಳಿ ಕರೆಸ್ತಾರ, ಅಯ್ಯಪ್ಪನ ಮೂರ್ತಿ ಮುಂದೆ ತೆಗೆಯೊಳಗೆ ಕುರಿ ಕೋಳಿ ಎಲ್ಲಾ ಕತ್ತರಿಸಿ ಮಾಂಸ ಕಂಡ ಹಾಕಿದ್ರು. ಅಯ್ಯಪ್ಪ ಸ್ವಾಮಿ ಗುರುಸ್ವಾಮಿಗಳನ್ನ ಕರೆದ ಕಾಡಬೇಕಂತ ಕರೆದ ನಿಲ್ಲಿಸ್ತಾರ. ಇಲ್ಲಿ ಏನ್ ಇಟ್ಟಿರಿ ಅಂತ ಗುರುಸ್ವಾಮಿಗಳಿಗೆ ಕೇಳಿದ್ರು. ಅವ್ರು ಹೇಳ್ತಾರ, ಅಯ್ಯಪ್ಪಗ ಪುಷ್ಪಾರ್ಪಣೆ ಮಾಡ್ಬೇಕಲ್ರಿ, ಮಲಿಯೂ ಇಟ್ಟಿವ್ರಿ ಅಂತ ಹೇಳಿದ್ರು. ಗುರುಸ್ವಾಮಿಗಳ ಕಣ್ಣು ಮುಚ್ಚಲೆ ನಿಲ್ತಾರ. ಗೊತ್ತ